ಮಂಡ್ಯದಲ್ಲಿ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿಯಿಂದ ಆರೋಪಿ ಸತೀಶ್ ಬಾಬು ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. 29ರ ಸಂಜೆ ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಆರೋಪಿ ಉತ್ತರ ಕೊಟ್ಟಿದ್ದು. ಹೀಗಾಗಿ ಭವಾನಿ ರೇವಣ್ಣ ಸಂಬಂಧಿಯಾಗಿರುವ ಸತೀಶ್ ಬಾಬು ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ಸತೀಶ್ ಬಳಿ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ತನಿಖಾಧಿಕಾರಿಗಳು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಸತೀಶ್ ಬಾಬು ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ, ಅದರಿಂದ ಮಹತ್ವದ ಎವಿಡೆನ್ಸ್ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಪ್ರಕರಣ ದಾಖಲಾಗಿ ತುಂಬಾ ದಿನ ಆಗಿರೋದ್ರಿಂದ ಎವಿಡೆನ್ಸ್ ನಾಶ ಆಗಿರೋ ಸಾಧ್ಯತೆ ಇದೆಯಾ? ಪ್ರಗತಿ, ಒಂದ್ ರೀತಿಯಲ್ಲಿ ಹೇಳಿದ್ರೆ ಪೊಲೀಸರಿಗೆ ಈಗ ಸದ್ಯಕ್ಕೆ ಆರೋಪಿ ಏನು ಸತೀಶ್ ಬಾಬು ಇದ್ದಾನೆ, ಸತೀಶ್ ಬಾಬು ಪೊಲೀಸರ ವಿಚಾರಣೆಗೆ ಸರಿಯಾಗಿ ಸಹಕಾರ ನೀಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿವೆ, ಎವಿಡೆನ್ಸ್ ಗಳ ಮೂಲಕವಾಗಿ ಈಗ ನಾಪತ್ತೆ ಆಗಿರ್ತಕ್ಕಂಥ ಸಂತ್ರಸ್ತೆ ಏನಿದ್ದಾರೆ, ಸಂತ್ರಸ್ತೆಯ ಜಾಡನ್ನ ಹುಡುಕ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ SIT ಪೊಲೀಸರು ಇರ್ತಕ್ಕಂಥದ್ದು. ಹಾಗಾಗಿ ಕೂಡ ನಿನ್ನೆ ಏನು KR ನಗರ ಪೊಲೀಸರು A2 ಆರೋಪಿ ಸತೀಶ್ ಬಾಬುನ ಬಂಧಿಸಿದ್ರು. ಅವರು KR ನಗರ ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡಿದ್ರು. ಕೋರ್ಟ್ ಕೂಡ ಈಗ ಅವ್ರಿಗೆ ನ್ಯಾಯಾಂಗ ಬಂಧನ 14 ದಿನಗಳ ನ್ಯಾಯಾಂಗ ಬಂಧನ ಕೂಡ ನೀಡಿದೆ. ಅಂದ್ರೆ SITಗೆ ಇಡೀ ಪ್ರಕರಣ ಏನಿದೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. ಈಗ SIT ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಮೊದಲಿಗೆ ಅವ್ರಿಗಿರ್ತಕ್ಕಂಥ ಟಾಕ್ಸ್ ಈಗ ಏನು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಗುರುತಿಸಲಾಗಿರ್ತಕ್ಕಂಥ ಸಂತ್ರಸ್ತೆ ಏನಿದ್ರು, ಸಂತ್ರಸ್ತೆಯ ನಾಪತ್ತೆ ಕೇಸ್ ಏನಿದೆ, ನಾಪತ್ತೆ ಆಗಿರ್ತಕ್ಕಂಥ ಸಂತ್ರಸ್ತೆಯನ್ನ ಮೊದಲು ಹುಡುಕ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಏನು ಏಪ್ರಿಲ್ 29ರ ರಾತ್ರಿ ಈ ಆರೋಪಿ ಸತೀಶ್ ಬಾಬು ಅವರ ಸಂತ್ರಸ್ತೆಯನ್ನ ಕರ್ಕೊಂಡು ಹೋದ ಅಂತೇಳಿ ಈಗ ಮಗ ದೂರು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಆರೋಪಿಯ ಮೊಬೈಲ್ ಅನ್ನ ಫಸ್ಟ್ ಸೀಸ್ ಮಾಡ್ಕೊಳ್ಳಲಾಗಿದೆ. ಆತನ ಮೊಬೈಲ್ ನ ಕಾಲ್ ಟ್ರ್ಯಾಕ್ ರೆಕಾರ್ಡ್ ಗಳನ್ನ ತೆಗೆದು ಆ ಮೂಲಕವಾಗಿ ಸಂತ್ರಸ್ತೆ ಸುಳ್ಳು ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.